ಗೂಗ್ಲಿ ಸೇರಿದಂತೆ ಸಾಕಷ್ಟು ಸಿನಿಮಾಗಳಲ್ಲಿ ತನ್ನ ಅಭಿನಯದ ಮೂಲಕ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರ ಎದುರಿಗೆ ಬಂದಿದ್ದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸಂದೀಪ್ ನಾಗರಾಜ್ ಅವರು ಈಗ ಕವಳ ಅನ್ನುವಂತಹ ಒಂದು ಮಾಸ್ ಟೈಟಲ್ನ ಇಟ್ಕೊಂಡು ಕವಳ ಆಗಿ ಸ್ಯಾಂಡಲ್ವುಡ್ ಬೆಳ್ಳಿ ಪರದೆಯನ್ನ ಆರ್ಭಟ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಕವಳ ಸಿನಿಮಾಗೂ ಹಾಗೇನೆ ಅವರ ಒಂದು ಪಾತ್ರಕ್ಕೂ ಯಾವ ರೀತಿ ಒಂದು ವಿಶೇಷತೆ ಇದೆ, ಒಂದಷ್ಟು ವಿಚಾರಗಳನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ನಮಸ್ತೆ ಸರ್, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ ಸರ್. ನೀವು ಸರ್? ನಾನು ಸೂಪರ್ ಆಗಿದ್ದೀನಿ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಯಾಕಂತಂದ್ರೆ ನಾಯಕನಾಗಿ 3ನೇ ಸಿನಿಮಾ ಹೆಂಗಿದೆ ಕವಳನ ಎಕ್ಸ್ಪೀರಿಯನ್ಸ್? ಟೆರಿಫಿಕ್ ಆಗಿದೆ ಸರ್, ಟೆರಿಫಿಕ್. ಕ್ಯಾರೆಕ್ಟ್ರು ಡಿಮಾಂಡ್ ಸರ್, ಆ್ಯಕ್ಟರ್ಸ್ ಪ್ರಿಪೇರ್ ಸರ್. ಸೊ ನೀವು ಮಾತಾಡ್ತಾ ಒಂದು ವಿಚಾರವನ್ನ ಹೇಳಿದ್ರೆ ನಾನು ಮೊದಲಿಗೆ ಅದನ್ನೇ ಕೇಳಿಬಿಡ್ತೀನಿ. ನಾನು ಆಗ್ಲೇ ಪ್ರೆಸ್ ಮೀಟಲ್ಲಿ ಕೇಳೋಣ ಅಂತಿದ್ದೆ. 48 ದಿನದಲ್ಲಿ 18 kg ಏನೋ ವೆಯ್ಟ್ ರಿಡಕ್ಷನ್ ಮಾಡ್ಕೊಂಡ್ರಿ ಅಂತ ಹೇಳ್ಬಿಟ್ಟು ಡೈರೆಕ್ಟರ್ ಹೇಳ್ತಿದ್ರು. ಸೊ ಹಾಗಾಗಿ ನನಗೆ ಅದು ಪರ್ಟಿಕ್ಯುಲರ್ ಆಗಿ ಎಷ್ಟು ದಿನಗಳ ಕಾಲ ನಿಮ್ಮ ಒಂದು ವೆಯ್ಟ್ ರಿಡಕ್ಷನ್ ಅನ್ನ ಮಾಡ್ಕೊಂಡ್ರಿ ಅದರ ತಯಾರಿ ಹೇಗಿತ್ತು ಅಂತ ಪಾತ್ರಕ್ಕೋಸ್ಕರ? ಸರ್, ಒಂದು ಮ್ಯಾಕ್ಸಿಮಮ್ 4 to 5 months ಆಗಿರ್ಬೋದು ಸರ್. 4 to 5 months ಸ್ಟ್ರಾಂಗ್ ಸ್ಟ್ರಿಕ್ಟ್ ಡಯಟ್ ಸರ್. ದಿವಸಕ್ಕೆ ಒಂದು ಬೆಳಗ್ಗೆ 4 ಅವರ್, ಸಾಯಂಕಾಲ ಒಂದು 2-3 ಅವರ್ ವರ್ಕೌಟ್ ಮಾಡ್ತೀವಿ. ಬೆಳಗ್ಗೆ 4 ಅವರ್, ಸಾಯಂಕಾಲ 3. ಬೆಳಗ್ಗೆ ಇದ್ರೆ ಟ್ರೈನರ್ ಮಕ ನೋಡೋಕ್ಕೆ ಬೇಜಾರಾಗುತ್ತೆ ನನಗೆ. ಫುಲ್ ಡೇ ಅವ್ರ ಜೊತೆನೇ ಹೋಗೋದು. ಆಮೇಲೆ ಅದ್ರ ಗ್ಯಾಪಲ್ಲಿ ಈ ಥರ ಸ್ಕ್ರಿಪ್ಟು ಕತೆ ಕೇಳಬೇಕಾಯ್ತು. ಪ್ರೊಡಕ್ಷನ್ ಹೊಸಬ್ರು ಸ್ವಲ್ಪ ಹ್ಯಾಂಡ್ಲ್ ಮಾಡಬೇಕಾಯ್ತು. ಬಟ್ ಅವ್ರಿಗೆಲ್ಲ ಐಡಿಯಾಸ್ ಇತ್ತು. ಬಟ್ ನಮ್ಮದು ಒಂದು ಇನ್ಪುಟ್ಸ್ ಕೊಟ್ಟು ಎಲ್ಲ ಹ್ಯಾಂಡ್ಲ್ ಮಾಡೋದು ಒಂದು ಸ್ವಲ್ಪ ಸ್ಟ್ರೆಸ್ ಇತ್ತು. ಬಟ್ ಆ ಸ್ಟ್ರೆಸ್ನ ನಂಗೆ ತುಂಬ ಇಷ್ಟ. ಸಿನಿಮಾ ಆ ಸ್ಟ್ರೆಸ್ ಎಷ್ಟೇ ಇದ್ರೂ ನಮ್ಗೆ ಸ್ಟ್ರೆಸ್ ಅನಿಸಲ್ಲ. ಒಂಥರ ಸ್ಟ್ರೆಸ್ ಬಸ್ಟರ್ ಸಿನಿಮಾ. ನೀವು ಹೇಳಿದ್ರಿ ದಿನ ಬೆಳಗಾದ್ರೆ ನಾನು ಟ್ರೈನರ್ಸ್ ಜೊತೆನೆ ಬೆಳಗ್ಗೆ ಮತ್ತೆ ಸಾಯಂಕಾಲ ಒಂದು ಆಲ್ಮೋಸ್ಟ್ ಒಂದು 6 hours ಅನ್ಕೋಣ. ಮಾರ್ನಿಂಗ್ ಒಂದು 3 hours, ಆಫ್ಟರ್ನೂನ್ ಅಥವಾ ಈವ್ನಿಂಗ್ ಒಂದು 3 hours ಅಂದ ತಕ್ಷಣ ಎಷ್ಟು ವೆಯ್ಟ್ ಇದ್ರಿ? ಈ ಒಂದು ಸಿನಿಮಾಗೋಸ್ಕರ 18 kg ಕಡಿಮೆ ಮಾಡ್ಕೊಂಡಿದ್ದೀರಾ. ಸೊ ಈಗ ಪಾತ್ರಕ್ಕೆ ಎಷ್ಟು ವೆಯ್ಟ್ ಬೇಕಿತ್ತು? ಸರ್, ಇದಕ್ಕೆ ವೆಯ್ಟ್ ಏನು ಬೇಕಾಗಿಲ್ಲ ಸರ್. ಐ ವಾಂಟ್ ಅನ್ ಅಥ್ಲೆಟ್ ಬಾಡಿ. ಇದಕ್ಕೆ ನಾನು 96 kgs ಇದ್ದೆ. ಫೋಟೋ ಇದೆ, ನೆಕ್ಸ್ಟ್ ತೋರಿಸ್ತೀನಿ. 96ಇಂದ ಇವಾಗ ನಾನು ಎಕ್ಸಾಕ್ಟ್ಲಿ 78 ಇದ್ದೀನಿ. ಸೊ 18 kg ಆಗಿದ್ದೀನಿ. ಇಟ್ ಈಸ್ ನಾಟ್ ಅಬೌಟ್ ಕೆಜಿಸ್. ಬಟ್ ಏನಂದರೆ, ನಾನು ಸಣ್ಣ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಒಂದು ಸ್ಟ್ರಾಂಗ್ ಇದು ಏನು ಹೇಳಿ, ಒಂದು ಸ್ಟ್ರಾಂಗ್ ಟಾಸ್ಕ್ ಅದು. ಯಾಕೆ ಅಂದರೆ ಡಿಸ್ಕ್ ಬಲ್ಜ್. ನಾನು ಹೊಟ್ಟೆ ಕರಗಿಸ್ಬೇಕು ಅಂದರೆ ಐ ಹ್ಯಾವ್ ಟು ಬೆಂಡ್. ಡಿಸ್ಕ್ ಬಲ್ಜ್ ಇದ್ರೆ ಐ ಕಾಂಟ್ ಬೆಂಡ್. ನಾನು ಹಿಂಗೆ ಟೂತ್ ಬ್ರಷ್ ಪೇಸ್ಟ್ ಮಾಡೋಕ್ಕೂ ನಾನು ಡಾಕ್ಟರ್ ಸಜೆಷನ್ ಶುಡ್ ನಾಟ್ ಬೆಂಡ್ ಅಂತ. ಆವಾಗ ನಾನು ಬೆಂಡ್ ಮಾಡಿ ಆ್ಯಪ್ಸ್ ಮಾಡಬೇಕು ಅಂದಾಗ ಅದೊಂದು ಸ್ಟ್ರಾಂಗ್ ಇದೆ ಸರ್. ಅದನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದ್ರ ಜೊತೆಗೆ ನನಗೆ ಥೈರಾಯ್ಡ್ ಬಂತು ಸರ್. ಥೈರಾಯ್ಡ್ ಬಂದರೆ ಸರ್ ಯಾವುದೇ ಕಾರಣಕ್ಕೂ ಬಾಡಿ ವೆಯ್ಟ್ ಜಾಸ್ತಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸರ್. ನಂದು 150 mg ಸರ್ ಸ್ಟಾರ್ಟಿಂಗು. ನಂಗೆ ಥೈರಾಯ್ಡ್ ಇದೆ ಅಂತಲೇ ನನಗೆ ಗೊತ್ತಿಲ್ಲ ಸರ್. 24 ಗಂಟೆ ನಿದ್ದೆ ಮಾಡ್ತಿದ್ದೆ, 8 ಸಲ ಊಟ ಮಾಡ್ತಿದ್ದೆ. ನನಗೆ ಗೊತ್ತಿಲ್ಲ ಸರ್ ಏನು ಅಂತ, ಏನಾಯಿತು ಅಂತಲೇ ನನ್ನ ಬಾಡಿ ಗೊತ್ತಿಲ್ಲ. ಅದು ಒಂದು ಫುಲ್ಲು ತಟ್ಟೆ ಊಟ. ಇದು ಬರ್ತಾಯಿತ್ತು. ನನ್ನ ವೈಫು ಥೈರಾಯ್ಡ್ ಟೆಸ್ಟ್ ಮಾಡಿಸಿ ಅಂದರು. ಏನಕ್ಕೆ ಬರೋದು ನಂಗೆ ಥೈರಾಯ್ಡ್ ಅಂತ ಟೆಸ್ಟ್ ಮಾಡಿಸಿದ್ರೆ ಸರ್, ರಿಪೋರ್ಟ್ ಕೊಡೋರು ಅಳ್ತಾ ಇದ್ದಾರೆ. ಏನು ಸರ್, ಯಾವುದು ಹಿಂಗಿದೆ, ಯಾವ ಟ್ಯಾಬ್ಲೆಟ್ ತೊಗೊತಾ ಇದ್ದೀನಿ? ಟ್ಯಾಬ್ಲೆಟ್ ಏನು ತೊಗೊತಿಲ್ಲಮ್ಮ ಅಂದರೆ, ಅವ್ರು ಲಿಟ್ರಲಿ 3-4 ಟೈಮ್ಸ್ ಚೆಕ್ ಮಾಡಿಬಿಟ್ಟು, ಸರ್ ಫಸ್ಟು ಚೆಕ್ ಮಾಡಿಸಿ ಸರ್, ಯು ಹ್ಯಾವ್ ಹೈಪೋಥೈರಾಯ್ಡ್. ಅಂದರೆ ನಾರ್ಮಲಿ ಸರ್ 0.5 ಇರ್ಬೇಕು ಸರ್, 0.5 ಓಡೇ ಇರಬೇಕು. ನಂದು ಅದೇನೋ ಇರುತ್ತೆ ಸರ್, ಅದೊಂದು 800-900 ಇತ್ತು ಸರ್. 800-900 ಅಂದರೆ ನನಗೆ ಶಾಕ್ ಆಗೋಯ್ತು. ಇದೇನು ರೀ, ಎಷ್ಟಿರ್ಬೇಕು ಮೇಡಮ್ ಅಂದೆ. ಒಂದು 600 ಇರ್ಬೋದೇನೋ. 0.5 ಸರ್ 800 ಸರ್. ನಾನೇನು ಟೆನ್ಷನ್ ಆಗಲಿಲ್ಲ. ಏನು ಮಾಡಬೇಕು ಮೇಡಮ್, ಹೆಂಗೆ ಹೋಗುತ್ತಿದ್ರು, ವಾಕು ರನ್ನಿಂಗ್ ಅಂದರು. ಡಿಸ್ಕ್ ಬಲ್ಜ್ ಸರ್, ವಾಕ್ ಮಾಡೋಕ್ಕೆ ಆಗಲ್ಲ ಸರ್, ರನ್ ಮಾಡಬೇಕು. ಒಂದು ವಾರ ಕಷ್ಟ ಬಿದ್ದು ಏನಾದ್ರು ಇದು ಮಾಡಿದೆ, ಸ್ವಲ್ಪ ಬಾಡಿ ಮತ್ತೆ ಮುಖೆಲ್ಲ ದಪ್ಪ ಆಗ್ಬಿಟ್ಟಿತ್ತು ಸರ್. ಕೈಕೆಲ್ಲ ದಪ್ಪ ಆಗ್ಬಿಟ್ಟಿತ್ತು. ಆ ಟಾಸ್ಕ್ ಇಟ್ಕೊಂಡು ಸ್ವಲ್ಪ ಸಿನಿಮಾ ಆವಾಗ ಇಲ್ಲ ಬಿಡಿ. ಒಂದು 6 ತಿಂಗಳಾದಮೇಲೆ ಆಫರ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ಪ್ರಿಪೇರ್ ಆಗಿ ಸ್ಟಾರ್ಟ್ ಮಾಡಿದೆ ಸರ್. ಸೊ ಯಾವ ರೀತಿ ಫುಡ್ ಕನ್ಸಂಪ್ಷನ್ ಮಾಡ್ತಿದ್ರಿ ಅಂತ? ಬಿಕಾಸ್ ಯಾಕಂತಂದ್ರೆ ಇದ್ದಕ್ಕಿದ್ದಂಗೆ ಸಡನ್ ಆಗಿ ಇಷ್ಟು ಕೆಜಿಗಳು ಅಥವಾ ಇಷ್ಟೊಂದು ವೆಯ್ಟ್ನ ನಾವು ರಿಡಕ್ಷನ್ ಮಾಡ್ತಿದೀವಿ ಅಂತಂದಾಗ ಹೆಲ್ತ್ ಕಡೆನೂ ಕೂಡ ತುಂಬ ಕಾನ್ಸಂಟ್ರೇಷನ್ನ ಇಟ್ಕೊಂಡಿರ್ಬೇಕಾಗುತ್ತೆ. ಎಷ್ಟು 3 hours ವರ್ಕೌಟ್ ಮಾಡ್ತೀರ ಅಂದಾಗ ಬಿಫೋರ್ ಫುಡ್ ಯಾವ ರೀತಿ ವರ್ಕೌಟ್ನ ಏನೆಲ್ಲ ಫುಡ್ ಕನ್ಸಂಪ್ಷನ್ ಮಾಡ್ತಿದ್ರಿ ಆ್ಯಂಡ್ ಆಫ್ಟರ್ ಫುಡ್ ಯಾವ ರೀತಿ ಫುಡ್ ತೊಗೊಳ್ತಿದ್ರಿ? ಸರ್, ಬಿಫೋರ್ ಫುಡ್ಡು ನಾನೇನು ತೊಗೊತಾ ಇರಲಿಲ್ಲ, ಗಂಜಿ ಕುಡಿತಾ ಇದ್ದೆ. ಬಟ್ ಆಫ್ಟರ್ ವರ್ಕೌಟು ನನಗೆ ಸಲಾಡ್ ಹೇಳಿದ್ರು ಸರ್. ಓನ್ಲಿ ಸಲಾಡ್ ಸರ್. ನನ್ನ ಜನ್ಮದಲ್ಲಿ ಸಲಾಡ್ ತರಕಾರಿ ತಿಂದವರಲ್ಲ ಸರ್ ನಾನು. ಅಂಥದ್ರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ತರಕಾರಿ ಏನೋ ಕೊಡೋರು ಸರ್ ನನಗೆ. ಇಲ್ಲಿ ಪಕ್ಕದಲ್ಲಿ ಮನೇಲಿ ರುಚಿಯಾಗಿ ಮಾಡೋರು ಸರ್ ನಮ್ಮ ಮನೇಲಿ. ಅವರೆಲ್ಲ ಘಮ ಘಮ ಅನ್ನೋ ಸ್ಮೆಲ್ಲು. ನಾನು ಇಲ್ಲಿ ತರಕಾರಿ ತಿಂತಿದ್ದೆ ಸರ್. ಅದು ಅಗಿಯೋಕ್ಕೂ ಆಗಲ್ಲ ಸರ್. ಓಟ್ಸ್ ಬೇರೆ, ಆ ಓಟ್ಸ್ ತಿನ್ನೋಕ್ಕಾಗಲ್ಲ ಸರ್ ನಮಗೆ. ಒಂದು ಏಜ್ ಆದಮೇಲೆ ಡಯಟ್ ಅಂದರೆ ತುಂಬ ಕಷ್ಟ ಆಗುತ್ತೆ.
ಬಟ್ ಅದನ್ನೆಲ್ಲ ತಿಂತಾ ಇರ್ಬೇಕಾರೆ ಹೀರೋ ನೀನು ಸಿನಿಮಾ ಅಂದಾಗ ನನಗೆ ಒಂದು ಇನ್ನರ್ ಫೀಲಿಂಗ್ ಬರೋದು, ಸಿನಿಮಾ ಇಂಪಾರ್ಟೆಂಟ್, ಇವೆಲ್ಲ ಯಾವಾಗ ಬೇಕಂದ್ರೆ ತಿನ್ಬೋದು ಅಂತ ನಾನೇ ಒಂದು ಇದಾಕೊಂಡು 100 ಗ್ರಾಮ್ಸ್ ರೈಸ್ ಸರ್ ಮಧ್ಯಾಹ್ನ, ಇಷ್ಟೇ ರೈಸು, ಅದ್ರ ಮೇಲೆ ತಿನ್ನಂಗಿಲ್ಲ. ಮತ್ತು ನೈಟ್ ಸ್ವಲ್ಪ ತರಕಾರಿ, ಮತ್ತು ನೈಟ್ ತರಕಾರಿ ಸರ್. ಇದೆ ಸರ್, ಇಷ್ಟೇ ಡಯಟ್ ನಂದು, ಬರೀ ತರಕಾರಿ. ಬಾಡಿಗೆ ಏನು ಬೇಕಷ್ಟೇ, ಹೊಟ್ಟೆಗೆ ಏನು ಬೇಕಲ್ಲ, ಬಾಡಿಗೆ ವಾಟ್ ರಿಕ್ವೈರ್ಸ್ ಐ ಟು ಈಟ್, ನಾಟ್ ಫಾರ್ ಸ್ಟಮಕ್. ಈಗ ವೆಯ್ಟ್ ಅಂತೂ ರಿಡಕ್ಷನ್ ಮಾಡ್ಕೊಂಡ್ರಿ, ಪಾತ್ರಕ್ಕೋಸ್ಕರ ನಿಮ್ಮ ತಯಾರಿ ಹೇಗಿದೆ ಅಂತ? ಬಿಕಾಸ್ ಯಾಕಂತಂದ್ರೆ ಈ ಹಿಂದಿನ ಸಿನಿಮಾಗಳಲ್ಲಿ ಒಂದೊಂದು ಪಾತ್ರನೂ ಕೂಡ ಆ ಒಂದು ಡೈರೆಕ್ಟರ್ ಯಾವ ರೀತಿ ಹೇಳ್ತಾರೋ ಅದಕ್ಕೆ ಕತೆಗೆ ತಕ್ಕಂಗೆ ನೀವು ಮಾಡಿದ್ರ. ಬಟ್ ಹೀರೋ ಅಂತಂದಾಗ ಅದರಲ್ಲೂ ಕೂಡ ಒಂದಷ್ಟು ಮಾಸ್ ಎಲಿಮೆಂಟ್ಸ್ ಅನ್ನ ಇಟ್ಕೊಂಡಾಗ ಅಂತಂದಾಗ ಒಂದು ಡೈಲಾಗ್ ಡೆಲಿವರಿ ಆಗಿರ್ಬೋದು, ಅಥವಾ ಆ ಒಂದು ನಿಮ್ಮ ಪಾತ್ರವನ್ನು ವಿಭಿನ್ನವಾಗಿ ತೋರಿಸುವಂತಹ ಪ್ರಯತ್ನ ಆಗಿರ್ಬೋದು, ಅದರ ತರಬೇತಿ ಅನ್ನೋದು ಸಾಕಷ್ಟು ಇದೆ. ಸೊ ನಿಮ್ಮ ತರಬೇತಿ ಹೇಗಿದೆ ಅಂತ? ಇಲ್ಲ ಸರ್, ನಾನು ಈ ಸಿನಿಮಾಗೆ ಆ್ಯಕ್ಚುಲಿ LKG ಮಗು ಥರ ಸರೆಂಡರ್ ಆಗ್ಬಿಟ್ಟಿದ್ದೀನಿ ಸರ್. ನನಗೇನೂ ಗೊತ್ತಿಲ್ಲ. ನನಗೆಲ್ಲ ಈಗ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡ್ಬೇಕು ಸರ್, ಆ ಥರ ಪ್ರಿಪೇರ್ ಆಗಬೇಕು ಸರ್. ಪ್ರಿಪರೇಷನ್ ಕಲಿಯೋದ್ರಲ್ಲಿ ಏನೂ ತಪ್ಪಿಲ್ಲ ಸರ್, ಅದರಲ್ಲಿ ನನಗೆ ಗೊತ್ತು ಅನ್ನೋದ್ರಲ್ಲಿ ನಾನು ಮುಟ್ಟಾಳ ಸರ್. ನನಗೆ ಗೊತ್ತಿದೆ ಬಿಡಿ ನಾನು ಮಾಡ್ತೀನಿ ಅನ್ನೋದು ತಪ್ಪು. ಯಾರೋ ಒಬ್ಬರು ಹೇಳ್ಕೊಟ್ಟಾಗ ಕಲ್ತ್ಕೊಂಡ್ರೆ ನಾನು ಇನ್ನೂ ಸ್ವಲ್ಪ ಅಪ್ಡೇಟ್ ಆಗ್ತಾ ಹೋಗ್ತೀನಿ ಸರ್. ಸೊ ಆ ರೀತಿ ನಾವು ವಿ ಆರ್ ಡೂಯಿಂಗ್ ಆ್ಯಂಡ್ ಎಲ್ಲರೂ ಸೇರಿಕೊಂಡು ಕೂತ್ಕೊಂಡು ಡೈರೆಕ್ಟರು, ಕೆಲವರು ಇನ್ನೊಬ್ರು ಡ್ರಾಮಾ ಆರ್ಟಿಸ್ಟ್ ಎಲ್ಲ ಬರ್ತಾಯಿದ್ದಾರೆ, ಅವ್ರಿಗೆ ಈ ಕ್ಯಾರೆಕ್ಟರ್ಗೆ ಏನು ಬೇಕು ಅನ್ನೋದು ಇನ್ಪುಟ್ಸ್ ಅವ್ರು ಕೊಡ್ತಾಯಿದ್ದಾರೆ ಸರ್. ನಾನು ಆ ಲೆವೆಲ್ಗೆ ಅಂದರೆ ಈಗ ಮುಹೂರ್ತ ಆದಮೇಲಿಂದ 1 ಮಂತ್ ಅದೇ ಸರ್ ಟಾಸ್ಕ್ ಫಾರ್ ದ ಕ್ಯಾರೆಕ್ಟರ್. ಈ ಕಮ್ಸ್ ಅಂಡ್ ಪ್ರಿಪೇರ್ ಸರ್. ಈ ಆ ಕ್ಯಾರೆಕ್ಟರ್ಗೆ ಅವ್ರು ಬಂದು ನಾನು ಪ್ರಿಪೇರ್ ಮಾಡ್ತಾರೆ. ಅಂದರೆ ಐ ನೋ ದ ಇನ್ನರ್ ಕ್ಯಾರೆಕ್ಟರ್ ಆಫ್ ಕವಳ, ಬಟ್ ಆ ಕವಳಗೆ ಏನು ಬೇಕು ಏನು ಬೇಡ, ಯಾವ ಲುಕ್ಕು ಯಾವ ಥರ ಇರಬೇಕು, ಲುಕ್ಕು ಎಷ್ಟಿರಬೇಕು, ಎಷ್ಟು ಸ್ಮೈಲ್ ಇರಬೇಕು, ಎಷ್ಟು ಗಡ್ಡ ಇರಬೇಕು, ಎಷ್ಟು ನಂದು ಔಟ್ಲುಕ್ ಹೇಗಿರಬೇಕು, ನನ್ನ ಡೈಲಾಗ್ ಡೆಲಿವರಿ ಹೇಗಿರಬೇಕು, ಎಲ್ಲಿ ಪಾಸು ಎಲ್ಲಿ ಪ್ಲೇ, ಎಷ್ಟು ಸೈಲೆನ್ಸು, ಇದನ್ನೆಲ್ಲ ಸ್ವಲ್ಪ ಡಿಸ್ಕಸ್ ಮಾಡಿ ಹೋಗೋಣ ಅಂತ ಸರ್. ಸುಮ್ಮನೆ ಹೋಗೋದು ರೆಡಿ ಇಲ್ಲ, ಬಟ್ ಟೋಟಲಿ ಪ್ರಿಪೇರ್ ಆಗಿ ವಿಲ್ ಗೋ ಆನ್ ಫ್ಲೋರ್ ಸರ್. 4 ಶೇಡ್ಗಳಿದೆ ಕವಳ ಸಿನಿಮಾದಲ್ಲಿ ಅಂತಾನು ಹೇಳ್ತಾ ಇದ್ರಿ. ಸೊ ಯಾವ ತರದ ಶೇಡ್ಗಳಲ್ಲಿ ಅದರಲ್ಲಿ ನಿಮ್ಮ ಆಕ್ಟಿಂಗ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನಮ್ಮ ಆಡಿಯನ್ಸ್ ಅಂತ? ಸರ್ ಶೇಡ್ ಅಂದರೆ ಇಟ್ ಈಸ್ ಬಿಸಿ ಇದಾರೆ, ಪರವಾಗಿಲ್ಲ. ಸರ್ ಶೇಡ್ ನಿಮ್ಗೇನು ಕೇಳಿಸ್ತಿಲ್ಲ, ನೀವೇನು ಕೇಳಿಸ್ಕೊಂತಿಲ್ಲ ಸರ್. ಸರ್ ಶೇಡ್ ಅಂದರೆ ಸರ್ ನಾನು ಹೇಳಿದ ಸರ್, ಹೊಟ್ಟೆಲಿದ್ದ ಅದೊಂದು ಶೇಡ್ ಅಂದರೆ ಮೀಟುಸೆ ನಾನೇ ಆಗಬೇಕು ಅಂತೇನಿಲ್ಲ ಸರ್. ನನ್ನ ಚೈಲ್ಡ್ಹುಡ್ಡು, ನನ್ನ ಹೊಟ್ಟೆಲಿದ್ದಾಗ ಪ್ರೊಸೆಸಿಂಗ್ ಸರ್, ಅಷ್ಟೇ. ಶೇಡ್ ಅಂತ ಚೇಂಜ್ ಓವರ್ ಅಂತ ಒಂದು 2 ಇದೆ ಸರ್, ಬಟ್ ಅದು ಬೇಡ ಸರ್ ಇಲ್ಲ. ಬಟ್ ಹೇಳಿದ್ನಲ್ಲ, ಚೈಲ್ಡ್ಹುಡ್ ಕ್ಯಾರೆಕ್ಟರ್ನೇ ನನ್ನ ಟೆರರ್ ಅಂತ ತೋರಿಸ್ಬಿಡ್ತಾರೆ ಸರ್. ಸರಿ ಇಲ್ಲ ಅಂತ, ಏನಕ್ಕೆ ಸರಿ ಇಲ್ಲ ಅನ್ನೋದಕ್ಕೆ ಸಿನಿಮಾ ಸರ್. ಎಸ್, ಈಗ ಹೇಳ್ತಾ ಇದ್ರೆ ಸಾಕಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಿರುವಂಥದ್ದು. ಆಸ್ ಎ ಆಂಕರಿಂಗ್ ನನಗೇನು ಇಷ್ಟ ಆಗ್ತಿದೆ, ಇನ್ನು ಆಡಿಯನ್ಸ್ ಆಗಿ ನೋಡಬೇಕಾದ್ರೆ ಇನ್ನೊಂದಷ್ಟು ಕುತೂಹಲಗಳು ಕೂಡ ಅವರ ಮೈಂಡಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ಇಂಥ ಒಂದು ಸಾಕಷ್ಟು ವೇರಿಯೇಷನ್ಸ್ ಇರುವಂತಹ ಕ್ಯಾರೆಕ್ಟರ್ಗೆ ಹುಡುಗಿ ಅಂದರೆ ಹೀರೋಯಿನ್ ಅಂತಾಗ ಹೆಂಗೆ ಪರಿಚಯ ಆಗುತ್ತೆ? ಯಾವ ಥರ ನೀವು ಆಗಲೇ ಹೇಳ್ತಾ ಇದ್ರಿ ದೊಡ್ಡ ದೊಡ್ಡ ಹೀರೋಯಿನ್ಸ್ ಅಂತ ಹೇಳ್ಬಿಟ್ಟು, ಸೊ ಇಂಥ ರಗಡ್ ಪಾತ್ರಕ್ಕೆ ಹೀರೋಯಿನ್ ಹೆಂಗೆ ಬೀಳ್ತಾರೆ ಅಂತ? ಸರ್ ನಾನು ಒಂದು ಸಿನಿಮಾ ಮಾಡ್ತಿದ್ದೆ ಸರ್, ಹೆಸರು ಹೇಳಲ್ಲ. ಶೂಟಿಂಗ್ ಫಸ್ಟ್ ಡೇ ಹೋದೆ ಸರ್. ಪಾಪ ಡೈರೆಕ್ಟ್ರು ಸರ್ ಬನ್ನಿ ಸರ್ ಅಂತ ಕರ್ಕೊಂಡು ಫಸ್ಟ್ ಡೇ ಶೂಟಿಂಗು. ಆ ಹೀರೋಯಿನ್ನು ನನ್ನ ನೋಡಿ ಓಡ್ಬಿಟ್ಲು ಸರ್, ಇವ್ರು ಹೀರೋ ನಾನು ಮಾಡಲ್ಲ ಅಂತ. ಬೇರೆ ಯಾರೋ ಹೀರೋ ಅಂದ್ಕೊಂಡಿದ್ರು ಅವರು, ಅವ್ರದ್ದೇನು ತಪ್ಪಿಲ್ಲ ಬಿಡಿ. ನಾನು ಒಂದು ದಿವಸ ಓಡೋಗ್ಬಿಟ್ರು. ಈಗ ಅದೇ ರೀತಿ ಇನ್ನೂ ಹೀರೋಯಿನ್ ಇನ್ನೂ ಫೈನಲ್ ಆಗಿಲ್ಲ ಸರ್. ಅದು ಹೀರೋಯಿನ್ ಅಂದರೆ ಯಾಕೋ ನಮ್ಗೆ ಆಗ್ಬರಲ್ಲ ಅನಿಸುತ್ತೆ. ಈಗ ಓಡೋದ್ರು ಅಂತ ಹೇಳಿದ್ರಲ್ಲ, ಸೊ ಅವ್ರು ನಮ್ಮ ಕನ್ನಡದವ್ರೇನ ಅಥವಾ ಬೇರೆ ಭಾಷೆಯವರ ಅಂತ? ಸರ್ ಅದು ನನಗೆ ಗೊತ್ತಿಲ್ಲ ಸರ್, ಯಾವ ನಮ್ಮ ಭಾಷೆಯವರೋ ಬೇರೆಯವ್ರ. ಕನ್ನಡ ಸಿನಿಮಾ ಸರ್. ಕನ್ನಡ ಸಿನಿಮಾದಲ್ಲಿ ನೀವು ಆಕ್ಟ್ ಮಾಡ್ತಾ ಇದ್ರಿ, ಬಟ್ ಹೀರೋಯಿನ್ ಯಾವ ಭಾಷೆಯವರು ಅಂತ ನಿಮಗೆ ಗೊತ್ತಿಲ್ಲ ಸರ್? ನನಗೆ ಗೊತ್ತಿಲ್ಲ ಸರ್, ನನಗೆ ಆ್ಯಕ್ಚುಲಿ ಆನೆಸ್ಟ್ಲಿ ಗೊತ್ತಿಲ್ಲ ಸರ್. ಫಸ್ಟ್ ಮೀಟಿಂಗ್ ಹಾಕ್ಬೇಕಾಯ್ತು, ಆಗಿಲ್ಲ ಸರ್. ಅವ್ರು ಏನೋ ಹೇಳಿದ್ರು, ಸರಿ ಅಂದ್ಬಿಟ್ಟು ಇವರ ನಾನು ಮಾಡಲ್ಲ ಅಂತ ಹೋಗ್ಬಿಟ್ರು. ಬಟ್ ಡೈರೆಕ್ಟ್ರಿಗೆ ಹೇಳೋಕ್ಕಾಗಿಲ್ಲ ಇದನ್ನ. ಬಟ್ ಆಮೇಲೆ ನನಗೆ ಗೊತ್ತಾಯಿತು, ಇಲ್ಲಿ ಬಿಡಿ ಸರ್, ಅಯ್ಯೋ ಅದರಲ್ಲೇನಿದೆ ಮುಂದೆ ನೋಡೋಣ ಅಂದ್ಬಿಟ್ಟು. ಸಿನಿಮಾ ರಂಗದಲ್ಲಿ ಸಾಕಷ್ಟು ಅವಮಾನಗಳು ಈ ತರ ಫೇಸ್ ಆಗಿರುತ್ತೆ. ಸೊ ನೀವು ಅದನ್ನೆಲ್ಲ ಈಗ ಯಾವ ರೀತಿ ಮೆಟ್ ನಿಲ್ತಿದ್ದೀರಾ? ಯಾಕಂತಂದ್ರೆ ಕವಳ ಸಿನಿಮಾ ಈಗ ನಿಮ್ಗೊಂದು ಪ್ಲಾಟ್ಫಾರ್ಮ್ ಬೇಕು, ಒಂದು ಗೆಲುವಿಗಾಗಿ ಇಷ್ಟು ದಿನ ಪರಿತಪಿಸ್ತಾ ಇದ್ದಂಥವ್ರು, ಅಂತ ಒಂದು ಕತೆ ಬಂದಿದೆ, ಅಂತ ಒಬ್ಬ ನಿರ್ದೇಶಕರು, ಪ್ಲಸ್ ಅದ್ರ ಜೊತೆಗೆ ಒಂದಷ್ಟು ಬಂಡವಾಳವನ್ನ ಹೂಡಿ ನಿಮ್ಗೆ ಸಪೋರ್ಟ್ ಮಾಡುವಂತಹ ನಿರ್ಮಾಪಕರು, ಇಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸಿಕ್ಕಿರುವಂಥದ್ದು ಎಷ್ಟು ಖುಷಿ ಆಗ್ತಿದೆ. ಅಂಡ್ ಹಾಗೆ ಇದ್ರ ಬಗ್ಗೆ ಹೇಳೋದು ಸರ್, ದೇವ್ರು ನನಗೆ 2ನೇ ಅವಕಾಶ ಸರ್ ಕೊಡ್ತಾರೆ. ಎಲ್ರಿಗೂ ಒಂದೇ ಅವಕಾಶ ಕೊಡೋದು. 2ನೇ ಅವಕಾಶ ಸಿಕ್ಕಿದೆ. ನಾನು
ಇದನ್ನು ಉಪಯೋಗಿಸ್ಕೊಳ್ಳಿ ಅಂದರೆ ನನ್ನ ಅಂತ ದಡ್ಡ ಇನ್ನೊಬ್ಬ ಇಲ್ಲ. ಎಂಥ ನಿರ್ಮಾಪಕರು ಅಂದರೆ ಸರ್, ಯಾರು ಇಂಥವ್ರಿಗೆ ಹಿಂಗೆಲ್ಲ ಸಿಗ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಸರ್. ನನಗೆ ನನ್ನ ಪುಣ್ಯ ಇರ್ಬೋದು, ಒಬ್ರಿಗಿಂತ ಒಬ್ಬರು ದಾನಶೂರ ಕರ್ಣರೇ ಇಲ್ಲಿ. ನನಗೆ ಅದೇ ಭಯ ಸರ್. ನಾನು ಬೇಡ ಇಷ್ಟು ಬೇಡ ಸರ್, ಇಷ್ಟು ಬೇಡ ಸರ್ ಅಂದರೆ ಅಂತಾರೆ. ನನಗೆ ಅದೇ ಭಯ ಸರ್. ನನ್ನ ರಾತ್ರಿ ನಿದ್ದೆ ಬರಲ್ಲ. ಏನು ಸರ್ ನನ್ನ ಮೇಲೆ ಇಷ್ಟೊಂದು ಬೇಡ ಅಂದರೆ ಕೇಳೋಲ್ಲ. ಸಿನಿಮಾ ಚೆನ್ನಾಗಾಗಲಿ ಅಂತಾರೆ. ಬಟ್ ಒಂದು ಭಯ ಇರುತ್ತಲ್ಲ ಸರ್. ಪ್ರೊಡ್ಯೂಸರ್ ಉಳ್ಕೊಂಡ್ರೆ ನಮಗೆ ಖುಷಿನೇ ಅಂತ. ಬಟ್ ಅಲ್ಲಿವರೆಗೂ ಲಿಮಿಟಲ್ಲೇ ಇರಲಿ ಅನ್ನೋದು ಚೆನ್ನಾಗಿರುತ್ತೆ. ಬಟ್ ಅವರು ಡೈರೆಕ್ಟ್ರ್ ಏನು ಕೇಳ್ತಾರೋ ತಂದೆ ಗುರು ಅಂತಾರೆ ಬಿಟ್ಟರೆ ಏನು ಹೇಳಲ್ಲ ಸರ್. ಅಂತ ಒಂದು ಇಬ್ಬರು ಪುಣ್ಯಾತ್ಮರು ಸಿಕ್ಕವ್ರೆ. ನನ್ನ ಜೀವನ ಪೂರ್ತಿ ನಾನು ಅವ್ರಿಗೆ ಋಣಿಯಾಗಿರ್ತೀನಿ. ಅದೇ ರೀತಿ ಡೈರೆಕ್ಟ್ರು ಸರ್ ಒಬ್ಬ ಅವರು ಆಲ್ರೆಡಿ ಸ್ಟಾರ್ ಹೀರೋ ಆರ್ ಎಕ್ಸ್ ಸೂರಿ ಡೈರೆಕ್ಟ್ ಫಸ್ಟೇ ಅವರು ದುನಿಯಾ ವಿಜಯರು ಮಾಡಿದ್ದು. ನೆಕ್ಸ್ಟು ಮತ್ತು ಸೂಪರ್ ಸ್ಟಾರ್ ರಾಧಿಕಾ ಕುಮಾರಸ್ವಾಮಿ. ಈಗ ನನಗೆ ಮಾಡಬೇಕು ಅನ್ನೋದೇನಿಲ್ಲ ಸರ್. ತುಂಬ ಆಪರ್ಚುನಿಟೀಸ್ ಇರೋರಿಗೆ, ತುಂಬ ಒಳ್ಳೊಳ್ಳೆ ಹೀರೋಗಳೇ ಡೇಟ್ ಕೊಡ್ತಾರೆ ಅವ್ರಿಗೆ. ನನಗೆ ಮಾಡ್ತಾ ಇದ್ದಾರೆ ಅಂದರೆ ಅದು ನನ್ನ ಪುಣ್ಯ ಸರ್. ಅವ್ರನ್ನ ಕರೆಕ್ಟಾಗಿ ಈಗ ಮಾಡ್ತಾ ಇರೋದೇ ಒಂದು ದೊಡ್ಡ ಚಾನ್ಸ್ ನನಗೂ ನನಗೆ ಇದು ಒಂದು ದೊಡ್ಡ ಅವಕಾಶ. ಇದನ್ನು ನೀಟಾಗಿ ಉಪಯೋಗಿಸ್ಕೊಂಡ್ರೆ ಸಿನಿಮಾ ರಂಗದಲ್ಲಿ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ನಮಗೂ ಒಂದು ಸಿನಿಮಾ ಆಫರ್ಗಳು ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸರ್. ನಮ್ಮ ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಲಾಂಗ್ ಹಿಡಿಯೋದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಅಂದರೆ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರು. ಬಿಕಾಸ್ ಯಾಕಂತಂದರೆ ಅವರು ಲಾಂಗ್ ಹಿಡಿದಿದ್ದಂತಹ ಸಿನಿಮಾಗಳೆಲ್ಲನೂ ಕೂಡ ಇವತ್ತು ಸೂಪರ್ ಹಿಟ್ ಸಿನಿಮಾಗಳಾಗಿ ನಿಂತಿವೆ. ಸೊ ಅಂಥದ್ರಲ್ಲಿ ನಿಮ್ಮ ಒಂದು ಪೋಸ್ಟರ್ ಟೈಟಲ್ ಲಾಂಚಿಂಗನ್ನು ಕೂಡ ಅವ್ರು ಮಾಡಿರುವಂಥದ್ದು ಎಷ್ಟು ಖುಷಿ ಆಯಿತು. ಆ್ಯಂಡ್ ಹಾಗೆಯೇ ಅದೇ ರೀತಿ ನೀವು ಕೂಡ ಮಚ್ಚನ್ನು ಹಿಡಿದಿದ್ದೀರಾ, ಅದು ಕೂಡ ಶಿವನ ಅವತಾರದಲ್ಲಿ. ಸೊ ಅದರ ಬಗ್ಗೆ ಹೇಳೋದಾದ್ರೆ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಅಂತಾನೆ ಸರ್ ಅವ್ರ ಹತ್ರ ಹೋಗಿದ್ದು. ಅದಕ್ಕೆಲ್ಲ ಅವರೇ ಬಾಸ್ ಅಂತಾರಲ್ಲ, ಆ ರೀತಿ ಶಿವರಾತ್ರಿ ದಿವಸ ಶಿವಣ್ಣನ ಕೈಲಿ ಮಾಡಿಸ್ಬೇಕು ಅನ್ನೋದು ನಮ್ಮದು ಒಂದು ತಿಂಗಳಿಂದ ನಮಗೊಂದು ಇದು ಟಾಸ್ಕು, ಒಂದು ಸಾಹಸ. ಅದು ಶಿವಣ್ಣ ಎಷ್ಟು ಬ್ಯುಸಿ ಅಂದರೆ ಸರ್, ನೀವು ಅಂದರೆ ಒಬ್ಬ ಆ್ಯಕ್ಟ್ರ್ ಇಷ್ಟು ಬ್ಯುಸಿ ಇರ್ತಾರ ಅನ್ನೋದು ನನಗೆ ಶಿವಣ್ಣ ಅವ್ರ ಡೇಟ್ ಹುಡ್ಕಕ್ಕೆ ಹೋದಾಗಲೇ ಗೊತ್ತಾಯಿತು. ಅವರು ಇಲ್ಲಿ ಅಲ್ಲಿ ಎಷ್ಟು ಈ ವಯಸ್ಸಲ್ಲಿ ಆ ಎನರ್ಜಿ ಅವ್ರಿಗಿದೆ ಅಂದರೆ ಅದು ಗಾಡ್ ಗಿಫ್ಟು. ಅವರು ಆಬ್ವಿಯಸ್ಲಿ ಆ ಬ್ಲಡ್ ಹಂಗಿದೆ, ಆ ಫೈರ್ ಹಂಗಿದೆ ಅವ್ರಿಗೆ. ಇಲ್ಲಿ ನೋಡಿದ್ರೆ ಇವತ್ತು ಅಲ್ಲಿರ್ತಾರೆ ಅಂತಾರೆ, ನೆಕ್ಸ್ಟ್ ನೋಡಿದ್ರೆ ಹುಬ್ಳಿ ಅಂತಾರೆ, ನೆಕ್ಸ್ಟ್ ನೋಡಿದ್ರೆ ಹಂಪಿ ಉತ್ಸವ ಅಂತಾರೆ, ನೆಕ್ಸ್ಟ್ ಹೈದರಾಬಾದ್ ಅಂತಾರೆ, ಚೆನ್ನೈ ಅಂತಾರೆ. ಏನು ನಿಜ ಹೇಳ್ತಾರ ಸುಳ್ಳು ಹೇಳ್ತಾರ, ನಂಬಿಕೆಲ್ಲ ಓಡಾಡಕ್ಕಾರ, ಹಿಂಗೆಲ್ಲ ಆಗುತ್ತಾ ಅಂತ ನಾವು ಕಟ್ ಮಾಡಿದ್ರೆ ನೆಕ್ಸ್ಟು ಬನ್ನಿ ಮನೆಗೆ ನನ್ನ ಕಣ್ಮುಂದೆ ಹೋದ್ರು. ಬರ್ತಾರೆ ಅಂದರೆ ನಾವು ವೆಯ್ಟ್ ಮಾಡ್ಕೊಂಡು ಆಚೆ ನಿಂತಿದ್ವಿ. ಅವ್ರಿಗೆ ಗೊತ್ತಿಲ್ಲ ನಾನು ವೆಯ್ಟ್ ಮಾಡ್ತಾ ಇರೋದು. ಬನ್ನಿರಿ ಅಂತ ಹೊಡಕೋದ್ರೆ ಆಯ್ತು ಅದಕ್ಕೆ ಅಂತ ಹೇಳಿ ಅಂದ್ಬಿಟ್ಟು ಇಮಿಡಿಯೇಟಾಗಿ ಅವ್ರು ಯಾವ ಅವತಾರದಲ್ಲದ ಅವ್ರ ಅವತಾರದಲ್ಲಿ ಬಂದು, ಏನಮ್ಮ ಶಿವರಾತ್ರಿಯಲ್ಲಿ ಶಿವಣ್ಣ ಹಂಗಣ್ಣ ನಿಮ್ಮ ಕೈಲೇ ಮಾಡಿಸ್ಬೇಕು ಅನ್ನೋದಕ್ಕೆ, ಇಲ್ಲಮ್ಮ ನಮ್ದೇನಿದೆ ಎಲ್ಲ ದೇವರು ಅಂದ್ಬಿಟ್ಟು ಎಷ್ಟು ಸಿಂಪಲ್ಲಾಗಿ ಅವ್ರಿಗೆ ಹೇಳಿದೆ. ಏನೋ ಇದೆ ಸರ್ ಅಲ್ಲಿ. ಬಟ್ ಆ ವ್ಯಕ್ತಿ ಗ್ರೇಟ್ ಸರ್. ನಾವು ಹತ್ರದಿಂದ ನೋಡೋಕ್ಕೂ ದೂರದಿಂದ ನೋಡೋಕ್ಕೂ ತುಂಬ ಡಿಫ್ರೆನ್ಸ್ ಸರ್. ರಿಯಲಿ ಐ ಆಮ್ ವೆರಿ ಗ್ರ್ಯಾಟಿಟ್ಯೂಡ್ ಫಾರ್ ಶಿವಣ್ಣ. ಆ್ಯಂಡ್ ಅವ್ರನ್ನ ಕರ್ಕೊಂಡೋಗಿದ್ದು ಸುಮೇಶ್ ಅಂತ ಸರ್. ಅವ್ರಿಗೂ ರಿಯಲಿ ನನ್ನ ಸಾಯೋವರೆಗೂ ನಾನು ಮರೆಯಲ್ಲ ಸರ್. ಥ್ಯಾಂಕ್ ಯು ಸರ್. ಆಗಲೇ ಒಂದು ಮಾತು ಹೇಳಿದ್ರು ಪ್ರೆಸ್ ಮೀಟಲ್ಲಿ. ಸೊ ನಿಮಗೆ ಬೊಜ್ಜಿರುವಂಥದ್ರ ಬಗ್ಗೆ, ಬಿಕಾಸ್ ಯಾಕಂತಂದರೆ ಅದು ದರ್ಶನ್ ಸರ್ಗೆ ಇರುವಂಥದ್ದು ಕೂಡ ಹೇಳ್ತಾ ಇದ್ದೆ, ಡಿಸ್ಬಜ್. ಸೊ ಅದು ಬೆನ್ನೋವಿಗೆ ಏನಾದರೂ ಕಾರಣ ಆಗುತ್ತಾ? ಆ್ಯಂಡ್ ನೀವು ವರ್ಕೌಟ್ ಮಾಡ್ತಿರ್ಬೇಕಾದ್ರೆ ಯೂಶ್ವಲಿ ಏನಂತಂದರೆ ನಾವು ಸ್ಟ್ರೆಂತಿಂಗ್ ಜಾಸ್ತಿ ಮಾಡಬೇಕು ಅಥವಾ ವರ್ಕೌಟ್ ಮಾಡಬೇಕು ಅಥವಾ ನಾವು ವೆಯ್ಟ್ ರಿಡಕ್ಷನ್ ಮಾಡಬೇಕು ಅಂತಂದಾಗ ನಾವು ಕಡಿಮೆ ಮಾಡಬೇಕು ಅನ್ನುವಂಥ ಬರದಲ್ಲಿ ಎಕ್ಸ್ಟ್ರಾ ವರ್ಕೌಟ್ ಮಾಡಬೇಕು ಅಂತಂದಾಗ ಬೆನ್ನೋವಿಗೆ ಆ ಥರ ಏನಾದ್ರು ಬರುತ್ತಾ ಅಂತ ಸರ್? ಡಿಸ್ಕ್ ಬಲ್ಜ್ ಏನು ಗೊತ್ತಾ ಸರ್? L4 L5 S1 ಅಂತ ನನಗಿದ್ದೆ ಸರ್. ನನಗೆ ಅಷ್ಟೇ ಗೊತ್ತಿರೋದು, ಬೇರೆ ಗೊತ್ತಿಲ್ಲ. L4 L5 S1 ಅಲ್ಲಿ ನೋಡಿ ಸರ್, ಹಿಂಗಿರುತ್ತೆ ಸರ್ ಮೂಳೆಗಳು. ಹಿಂಗೆ ಡಿಸ್ಕ್ ಆಚೆ ಬಂದು ನಮ್ಮ ಡೈರೆಕ್ಟರ್ಗಿದೆ, ಅವ್ರು ಮಾತಾಡಿಲ್ಲ ಸರ್. ಹಿಂಗೆ ಆಚೆ ಬಂದು ಡಿಸ್ಕ್ ಆಚೆ ಬಂದ್ಬಿಡ್ತದೆ ಸರ್. ಡಿಸ್ಕ್ ಆಚೆ ಬಂದಾಗ ಏನಾಗುತ್ತೆ ಸರ್, ಬಾಡಿ ಹಿಂಗಾಗುತ್ತೆ ಸರ್. ಅದು ಒಂದು ಬ್ಯಾಲೆನ್ಸಿಂಗ್ ಆಗಿರುತ್ತೆ, ಅದು ಹಿಂಗೆ ಆಚೆ ಬರುತ್ತೆ. ಆಚೆ ಬಂದರೆ ಆಬ್ವಿಯಸ್ಲಿ ನಿಮ್ಮ ಪೋಸ್ಚರ್ ಚೇಂಜ್ ಆಗುತ್ತೆ ಸರ್. ಸ್ಟ್ರೈಟ್ ಆಗಿದ್ದು ಬಾಡಿ ಹಿಂಗಾಗುತ್ತೆ ಸರ್, ಯಾಕೆಂದರೆ ಅದು ಕರೆಕ್ಟಾಗಿರಲ್ಲ. ಆ ಡಿಸ್ಕ್ ಬಲ್ಜ್ ಬಂದರೆ ಕುತ್ಕೊಳ್ಳೋ ಕಾಲ ನಿಂತ್ಕೊಳ್ಳೋಕೆ ಆಬ್ವಿಯಸ್ಲಿ ಆ ನರಗಳೆಲ್ಲ ಎಳಿತಾ ಇರುತ್ತೆ ಸರ್. ಕುತ್ಕೊಳ್ಳೋ ಕಾಲ ನಿಂತ್ಕೊಳ್ಳೋ ಕಾಲ ಯಾವ ಲೆವೆಲ್ ಪೇನ್ ಇರುತ್ತೆ ಅಂದರೆ, ಅಯ್ಯೋ ಅದನ್ನು ಬಾಯಲ್ಲಿ ಹೇಳೋಕ್ಕೂ ಆಗಲ್ಲ ಸರ್. ಆ ಲೆವೆಲ್ ಸುಳ್ಳಲ್ಲ ಸರ್ ಇವೆಲ್ಲ, ನನಗೆ ಸುಳ್ಳು ಹೇಳೋಕ್ಕೆ ಅದೆಲ್ಲ ಗೊತ್ತಿಲ್ಲ. ಬಟ್ ಕುತ್ಕೊಳ್ಳೋ ಕಾಲ ನಿಂತ್ಕೊಳ್ಳೋ ಕಾಲ ಮಲ್ಕೊಳ್ಳೋಕ್ಕೆ ಆಗಲ್ಲ ಸರ್. ಕೂತ್ಕೊಳ್ಳೋದು ಬಿಡಿ, ಮಲ್ಕೊಳ್ಳೋಕ್ಕೆ ಆಗಲ್ಲ. ಹಂಗಿರುವಾಗ ಸರ್ ನನಗೆ ಗೊತ್ತಿರೋಂಗೆ ಇಂಜೆಕ್ಷನ್ ತೊಗೊಂಡಿರ್ತಾರೆ. ಇಲ್ಲಾಂದರೆ ಪೇನ್ ತಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಸರ್. ನಾನು ಫಸ್ಟು ಆದಾಗ ನನಗೆ ಹಿಂಗೆ ತಿರ್ಗೋಕ್ಕೂ ಆಗಿಲ್ಲ ಸರ್. ನಾನು ಹೆಂಗೆ ಎದ್ದೋದ್ನೆ ಅನ್ನೋದೇ ಗೊತ್ತಿಲ್ಲ. ಹೋಗಿ ಇಂಜೆಕ್ಷನ್ ತೊಗೊಂಡು ಬಂದೆ ಸರ್. ಆಮೇಲೆ ವರ್ಕೌಟ್ ಸರ್. ಅದು ಹಿಂಗೆ ಬೆಂಡ್ ಆಗಬೇಕಲ್ಲ ಸರ್. ಆಬ್ವಿಯಸ್ಲಿ ನಾನು ಆಪ್ಸ್ ಮಾಡಬೇಕು ಅಂದಾಗ ನಾನು ಹಿಂಗೆ ಕೂತ್ಕೊಂಡು ಹಿಂಗೆ ಬೆಂಡ್ ಆಗಬೇಕು. ಹೆಂಗೆ ಎದ್ದೇಳಿ ಸರ್, ಸಾಧ್ಯನಿಲ್ಲ ಎದ್ದೇಳೋಕ್ಕೆ. ನಮ್ಮ ಟ್ರೈನರ್ ಪುಷ್ ಮಾಡಿ 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 ಸ್ವಲ್ಪ ಸ್ಟಾರ್ಟಿಂಗಿಗೆ ಸ್ವಲ್ಪ ಕಾಲೆತ್ತೋದೇ ಕಷ್ಟ ಸರ್. ಅಂಥದ್ರಲ್ಲಿ ಎತ್ಕೊಂಡು ಏನಾರ ಮಾಡಿ ಸರ್ ಒಂದು ಲೆವೆಲ್ಗೆ ಇವತ್ತು ಕೂತಿರೋದು ದೇವರನ್ನ. ಅದೇ ನಮ್ಮ ಟ್ರೈನರ್ ರಾವ್ ಅಂತ, ಒಂದು GKW ಒಂದು ಜಿಮ್ ಇದೆ ಸರ್.
ಅಲ್ಲ ಅಲ್ಲಿ ಹೋಗ್ತಾ ಇದೆ ಸರ್. ಬೇರೆ ಕಡೆ ಹೋದರೆ ಸರ್ ನನಗೆ ಟ್ರೈನ್ ಮಾಡೋರಿಗೆ ಈಗ ಪೇಷನ್ಸ್ ಇರಲ್ಲ, ನನಗೆ ಮಾಡೋಕ್ಕೂ ಆಗಲ್ಲ ಸರ್. ನಮ್ಮವರಾದರೆ ಹೆಂಗೆ ಬೇಕಂಗೆ ಮಾಡ್ಬೋದು. ಸೊ ಹಂಗಾಗಿ ಅವ್ನು ನಂಗೆ ಟ್ರೈನ್ ಮಾಡ್ದ ಸರ್. ಅವ್ನು ಮಾಡಿಲ್ಲ ಅಂದರೆ ಎಷ್ಟೊತ್ತಿಗೆ ನಾನು ಹೇಳ್ತಿದ್ದೆ ಗೊತ್ತಿಲ್ಲ ಸರ್. ಆ್ಯಕ್ಚುಲಿ ವರ್ಕೌಟ್ ಸರ್, ವರ್ಕೌಟ್ ಏನು ಮಾಡುತ್ತೆ, ನಿಮ್ಮ ಸ್ಟಮಕ್ನ ಕಮ್ಮಿ ಮಾಡ್ತಾರೆ, ಇಲ್ಲಿ ಪ್ರೆಷರ್ ಕಮ್ಮಿ ಆಗುತ್ತೆ ಸರ್. ಇಲ್ಲಿ ಪ್ರೆಷರ್ ಕಮ್ಮಿ ಆದಾಗ ಏನಾಗುತ್ತೆ, ಆಬ್ವಿಯಸ್ಲಿ ಇಲ್ಲಿ ಇದು ಕಮ್ಮಿ ಆದಾಗ ಇಲ್ಲಿ ಹಿಂಗಡೆ ಪ್ರೆಷರ್ ಕಮ್ಮಿ ಆಗುತ್ತೆ ಸರ್. ಅದು ವರ್ಕೌಟ್ ಹೆಂಗೆ ಮಾಡಬೇಕು ಅಂದರೆ ಅದು ಡಿಸ್ಕ್ ಒಳಿಕೋಬೇಕು ಸರ್. ಆ ಲೆವೆಲ್ಗೆ ನನಗೆ ವರ್ಕೌಟ್ ಮಾಡಿಸ್ತದೆ ಸರ್. ಇವಾಗ ನಾರ್ಮಲ್ ಆಗಿದ್ದೀನಿ ಸರ್. ಈಗ ನಿಮ್ಮ ನೋವು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನನಗೆ ದರ್ಶನ್ ಸರ್ ಅವರ ಒಂದು ವಿಡಿಯೋ ವೈರಲ್ ಆಗಿತ್ತು, ಡೆವಿಲ್ ಸಿನಿಮಾದು. ಅವರು ಶೂಟಿಂಗ್ ಮಾಡ್ತಾನೆ ಅದು ಮಲಗಿಬಿಟ್ಟಿದ್ರು ಅಂತ ಹೇಳ್ಬಿಟ್ಟು. ಸೊ ಆ ರೀತಿ ಆಗಬಾರ್ದು, ಯಾಕಂತಂದ್ರೆ ಅದು ನೋವು ಎಷ್ಟಾಗಿತ್ತು ಅಂತ ಹೇಳ್ಬಿಟ್ಟು, ಬಿಕಾಸ್ ಅವ್ರ ಶೂಟಿಂಗ್ ಟೈಮಲ್ಲಿ ಬಿಟ್ಟಿರುವಂಥ ಒಂದಷ್ಟು ವಿಡಿಯೋ ತುಣುಕುಗಳೇನಾಯ್ತಲ್ಲ, ಆ ಒಂದು ಸಾಕ್ಷಿ ಆಗಿತ್ತು. ಸೊ ಆ ಥರ ನೋವು ಮುಂದೆ ನಿಮ್ಗೆ ಬರಬಾರ್ದು ಅಂತ ಹೇಳ್ಬಿಟ್ಟು ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡಿದ್ದೀರಾ ಅಂತ? ಸರ್ ಆ್ಯಕ್ಚುಲಿ ಏನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಸರ್. ನಾನು ಬರುತ್ತೋ ಇಲ್ವೋ ಅನ್ನೋದು ನನಗೆ ಭಯ ಇದೆ. ಬಟ್ ಸರ್ ಅದು ಲಿಟ್ರಲಿ ನಂಗೆ ಸೇಮ್ ಅದೇ ಪೇನ್ ಸರ್ ಇದ್ದಿದ್ದು. ಅವ್ರು ಏನು ಅನುಭವಿಸಿದಾರೋ ನನಗೂ ಸೇಮ್ ಸರ್ ಇದ್ದಿದ್ದು. ಬಟ್ ಅವರು ನಮ್ಮ ಡಾಕ್ಟ್ರ್ ಹೇಳಿದ್ರು ನಿಮ್ಗಿಂತ ಡಬಲ್ ಇತ್ತು ಅವ್ರಿಗೆ ಅಂತ. ನಾನು ಶಾಕ್ ಆಗಿಬಿಟ್ಟೆ. ನಾನು ಆ್ಯಕ್ಚುಲಿ ಯಾವ ಲೆವೆಲ್ ಶಾಕ್ ಆದಂದರೆ, ಅವರೇ ಅನುಭವಿಸ್ತಾರ, ಹೌದಾ, ಓಕೆ ಅಂದ್ಬಿಟ್ಟು ನಾನು ಸ್ವಲ್ಪ ಸ್ಟ್ರಾಂಗ್ ಅದೇ ಸರ್. ಇದು ಎಲ್ರಿಗೂ ಇದ್ದಿದೆ ಅಂತ ಸ್ಟ್ರಾಂಗ್ ಆಗ್ತಾ ವರ್ಕೌಟ್ ಸ್ಟಾರ್ಟ್ ಮಾಡಿದ್ಮೇಲೆ ಸರ್ ನನಗೂ ಸ್ವಲ್ಪ ಪೇನ್ ಕಮ್ಮಿ ಆಗಿದೆ. ವರ್ಕೌಟ್ ಮಾಡಿದ್ರೆ ಕಮ್ಮಿ ಆಗುತ್ತೆ ಸರ್. ಬಟ್ ದಿನ ವರ್ಕೌಟ್ ಮಾಡ್ಬೇಕು, ಬಿಟ್ಟರೆ ಮತ್ತೆ ದಪ್ಪ ಆಗುತ್ತೆ ಸರ್ ಬಾಡಿ. ಈಗ ದರ್ಶನ್ ಸರ್ಗೂ ಟ್ರೀಟ್ ಮಾಡ್ತಾರಂತ ಡಾಕ್ಟರ್ ನಿಮ್ಗೂ ಒಬ್ರೇನಾ? ಅಜಯ್ ಹೆಗಡೆ ಅಂತ ಸರ್, ಮೈಸೂರು. ಎಸ್ ಸರ್. ಸೊ ಹಿಂಗೆ ಅನ್ನಿಸ್ತಿತ್ತು, ಅವ್ರು ಏನಾದರೂ ಬೇರೆ ಹೇಳಿದ್ರ ಅಂತ? ಯಾಕಂದ್ರೆ ನಿಮ್ಗಿಂತ ಜಾಸ್ತಿ ಹೇಳ್ತಿದ್ರು ಅಂತ ಹೇಳಿದ್ರಲ್ಲ. ಏನೋ ಕೊಟ್ಟರು ಸರ್ ಟ್ಯಾಬ್ಲೆಟ್ಸು, ಕೆಲವೊಂದು ಎಕ್ಸಸೈಸ್ ಹೇಳ್ಕೊಟ್ರು, ಅದು ಮಾಡ್ತಾ ಇದ್ದೆ. ಫುಡ್ಡು ಡಯಟ್ ಕಂಟ್ರೋಲ್ ಮಾಡಿ ಅಂದರೆ ಡಯಟು, ಫುಡ್ಡು, ವರ್ಕೌಟ್ಸು, ಇದರಲ್ಲೇ ಕಮ್ಮಿ ಆಗಿತ್ತು ಟ್ಯಾಬ್ಲೆಟ್ಸು. ಈಗ ಈ ನೋವೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಸಮುದ್ರ ಕಣಿಯವರ ವಿರುದ್ಧ ಹೋರಾಡಕ್ಕೆ ಸಜ್ಜಾಗ್ತೀರ. ಸೊ ಅವರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡಿರುವಂಥ ಅನುಭವ ಹೇಗಿತ್ತು ಸರ್? ಇವಾಗ ಇನ್ನೂ ಶೇರ್ ಮಾಡ್ತಾ ಇದ್ದೀನಿ ಸರ್, ಇನ್ನೂ ಏನು ಶೇರ್ ಆಗಿಲ್ಲ. ಸರ್ ಹೇಳಿದ್ನಲ್ಲ ಸರ್, ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಹಾನರ್ಡ್ ಆ್ಯಂಡ್ ಬ್ಲೆಸ್ಡ್ ಟು ಆ್ಯಕ್ಟ್ ವಿತ್ ದಿಸ್ ಟೀಮ್ ಆ್ಯಂಡ್ ಡೈರೆಕ್ಟರ್ ಆ್ಯಂಡ್ ಸಮುದ್ರ ಕಣಿ ಅಂತ ಲೆಜೆಂಡ್ರಿ ಆ್ಯಕ್ಟರ್. ದ ಸಿನಿಮಾ ನಾವು ಶೂಟಿಂಗ್ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಲ್ಲ ಸರ್, ಆ ಒಂದು ಎಂಟ್ರಿ ಯಾವಾಗ ಆಗ್ತೀನೋ ಅಂತ ಕಾಯ್ತಾ ಇದ್ದೀನಿ ಸರ್. ಆ ಟ್ರೂಪು, ಆ ಒಂದು ಸೀನ್ಗಳು ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ ಸರ್. ಪ್ರೊಡಕ್ಷನ್ ಟೀಮ್ ಸ್ಟ್ರಾಂಗ್ ಇದೆ ಮೇಡಮ್ ಸರ್. ಅದಕ್ಕೋಸ್ಕರ ಐ ಆಮ್ ರಿಯಲಿ ವೈಟಿಂಗ್ ಫಾರ್ ದ ಶೂಟ್. ಫೈನಲಿ ಕನ್ನಡಿಗರಿಗೆ ಏನು ಹೇಳ್ತೀರಾ? ನಾಳೆ ಮುಹೂರ್ತ ಪಡ್ಕೊಂಡು ಮುನ್ನುಗ್ತಾ ಇದೆ. ಸೊ ಮುಹೂರ್ತ ಅನ್ನೋದು ಎಲ್ಲ ಸಿನಿಮಾಗಳಿಗೂ ಬೇಕು. ಅದೇ ರೀತಿ ಯಾವುದೇ ತೊಂದರೆ ತಾಪತ್ರಗಳಿದೆ, ಕುಂಬಳಕಾಯಿ ಕೂಡ ಹೊಡೆಯಬೇಕು. ಅದಾದ ನಂತರ ಕನ್ನಡ ಸಿನಿ ಪ್ರೇಕ್ಷಕರ ಎದುರು ಬರುತ್ತೆ. ಎಲ್ಲ ತಯಾರಿಗಳು ಮಾಡ್ಕೊಂಡಿದ್ದಾರೆ ಸಿನಿಮಾ ಟೀಮ್. ಕನ್ನಡಿಗರಿಗೆ ಏನು ಕೇಳ್ಕೊಳ್ತೀನಿ? ದಯವಿಟ್ಟು ನಾಳೆ ಸಿನಿಮಾ ಮುಹೂರ್ತ ಆದಷ್ಟು ಬನ್ನಿ, ಹರಿಸಿ. ಹೊಸಬ್ರಿಗೆ ಒಂದು ಬ್ಲೆಸ್ಸಿಂಗ್ಸ್ ಬೇಕು ನಿಮ್ಮದು. ಕನ್ನಡ ಸಿನಿಮಾ ಬೆಳೆಸಿ, ಕನ್ನಡ ಸಿನಿಮಾ ನೋಡಿ, ಕನ್ನಡದವ್ರನ್ನ ಬೆಳೆಸಿ. ಆ್ಯಕ್ಚುಲಿ ಕನ್ನಡ ಸಿನಿಮಾ ಮಾಡ್ತಾ ಇರೋದು ನಾವು. ಆಬ್ವಿಯಸ್ಲಿ ಕನ್ನಡನ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡೋಗೋಕ್ಕೆ ನೀವೆಲ್ಲ ಸಹಕಾರ ಇದ್ರೆ ಸಾಧ್ಯ. ನಾವು ಏನೇ ಮಾಡಿದ್ರು ಫೈನಲ್ ಸಿನಿಮಾ ನೋಡಿಲ್ಲ ಅಂದರೆ ಅದು ಉಪಯೋಗ ಇಲ್ಲ. ಕನ್ನಡ ಸಿನಿಮಾ ನೋಡಿ, ನೋಡ್ಬಿಟ್ಟು ರಿವ್ಯೂ ಹೇಳಿ, ಕೇಳೋದು ಏನು ತೊಂದರೆ ಇಲ್ಲ. ನೋಡ್ದಲ್ಲೇ ಬೇರೆ ರಿವ್ಯೂ ತೊಗೊಂಡು ನಿಮ್ಮ ರಿವ್ಯೂ, ಬೇರೆಯವ್ರದ್ದು ರಿವ್ಯೂ ನಿಮ್ಮ ರಿವ್ಯೂ ಆಗೋಲ್ಲ. ನೀವು ನೋಡಿ ಇನ್ನೊಂದ್ಸಲ ರಿವ್ಯೂ ಮಾಡೋದು ಚೆನ್ನಾಗಿರುತ್ತೆ. ದಯವಿಟ್ಟು ಕನ್ನಡ ಸಿನಿಮಾಗಳು ನೋಡಿ, ಹೊಸಬ್ರಿಗೆ ಅವಕಾಶ ಕೊಡಿ, ಇಂಡಸ್ಟ್ರಿ ಬೆಳೀಲಿ. ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಮಾಹಿತಿಯನ್ನು ಶೇರ್ ಮಾಡೋದಕ್ಕೆ. ಒಳ್ಳೆದಾಗಲಿ, ಮತ್ತಷ್ಟು ಸಿನಿಮಾಗಳು ನಿಮ್ಮ ಅಭಿನಯದಲ್ಲಿ ಮೂಡಿಬರಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ನಿಮ್ಮ ಬಾಸ್ ಟಿವಿಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಬಾಸ್ ಟಿವಿ ಒಳ್ಳೇದಾಗಲಿ, ಅಲ್ಲ ಬಾಸ್ ಕಡೆಯಿಂದ ನಮ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಇದಾಗಿತ್ತು ಕವಳ ಸಿನಿಮಾದ ಬಗ್ಗೆ ನಾಯಕ ನಟರಾಗಿರುವಂತಹ ಸಂದೀಪ್ ನಾಗರಾಜ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.